ನ್ಯೂಜಿಲೆಂಡ್ ಓಡಿಐ ಸೀರೀಸ್ಗೆ ಇಂಡಿಯನ್ ಟೀಮ್ ಸೆಲೆಕ್ಟ್ ಆಗಿದೆ ಗುರು. ಎಸ್ಪೆಷಲಿ ಹೇಳ್ಬೇಕಂದ್ರೆ ಬಹಳ ಅಂತಂದ್ರೆ BCS ಅವರು ಬಹಳ ಬೇಜಾರು ಮಾಡ್ಬಿಟ್ಟು ಈ ಸಲ ಸೆಲೆಕ್ಟರ್ಸ್ ಹೇಳ್ಬೇಕಂತಂದ್ರೆ. ಏನಕ್ಕೆ ಅಂತ ಹೇಳ್ತೀನಿ, ವಿಡಿಯೋ ಕೊನೆ ತನಕ ನೋಡಿ. ನಮಸ್ಕಾರ ಫ್ರೆಂಡ್ಸ್, ಸುಬ್ಬು ಕ್ರಿಕ್ ಲೈವ್ ಯೂಟ್ಯೂಬ್ ಚಾನಲ್ ನಿಮ್ಗೆಲ್ಲರೂ ಸ್ವಾಗತ. ನಿಮ್ಗೆಲ್ಲರೂ ಗೊತ್ತಿರ್ಬೋದು, ಓಡಿಐ ಸೀರೀಸ್ ಸ್ಟಾರ್ಟ್ ಆಗ್ತದೆ ಜನವರಿ 11ನೇ ತಾರೀಕಿಂದ. ಸೊ ಅದಕ್ಕೆ ಟೀಮ್ ಸೆಲೆಕ್ಟ್ ಮಾಡಿದ್ದಾರೆ. ಗುರು ಗುರು ಯಾರೋ ಋತುರಾಜ್ ಗಾಯಕ್ವಾಡ್ ಲಾಸ್ಟ್ ಒನ್ ಡೇ ಮ್ಯಾಚ್ ಅಲ್ಲಿ ಗುರು 100 ಹೊಡ್ತಾನೆ ಗುರು. ಅವನ್ನ ಡ್ರಾಪ್ ಮಾಡಿದೀರ. ಈಗ ಹೇಳ್ತೀನಿ, ಅದಾದ್ಮೇಲೆ ಅವನ್ನ ಡ್ರಾಪ್ ಮಾಡಿದೀರಾ, ಹೋಗ್ಲಿ. ತಿರ್ಗಾ ಶುಭ್ಮನ್ ಗಿಲ್ ನ ಆಸ್ ಅ ಕ್ಯಾಪ್ಟನ್ ಆಗಿ ತಗೊಬಂದ್ರಿ. ಗುರು ರಾಹುಲ್ ಏನ್ ಮಾಡಿದೆ ಗುರು? ನಿಮ್ಗೆ ಏನ್ ಮಾಡಿದೆ ಹೇಳಿ? ರಾಹುಲ್ ಎಂತ ಪ್ಲೇಯರ್? ರಾಹುಲ್ ಫೇಸ್ ಆಡಿಸ್ಬೇಕಾ? ಒನ್ ಡೌನ್ ಆಡಕ್ಕೂ ರೆಡಿ, ಫೇಸ್ ಆಡಕ್ಕೂ ರೆಡಿ, ಮಿಡಲ್ ಔಟ್ ಆದ್ರೆ ಅದು ಆಡಕ್ಕೂ ರೆಡಿ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಕೀಪರ್ ಅದನ್ನು ಬರ್ತಾನೆ, ಅದಕ್ಕೂ ರೆಡಿ. ಬೌಲಿಂಗ್ ಒಂದ್ ಕೊಟ್ಟಿಲ್ಲ ಗಂಭೀರ್, ಅದು ಕೊಟ್ರೆ ಅದನ್ನು ಮಾಡ್ದ ರಾಹುಲ್. ಸೂರ್ಯ ಒಬ್ರು ಆಸ್ ಅ ಕ್ಯಾಪ್ಟನ್ ಶುಭ್ಮನ್ ಗಿಲ್ ನ ತಗೊಬಂದ್ರಿ. ರಾಹುಲ್ ಕ್ಯಾಪ್ಟನ್ ತೆಗೆದು ಹಾಕಿದ್ರಿ. ಆದ್ರೆ ಟೀಮ್ ಅಲ್ಲಿ ಇದಾನೆ, ಅದೊಂದು ಖುಷಿ ಪಡ್ಬೇಕಷ್ಟೇ. ಕ್ಯಾಪ್ಟನ್ ಇಂದ ತೆಗೆದು ಕೊಡ್ಸಿದಾನೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಲಕ್ಕಿ ಚಾಮ್ ಗುರು ವಿರಾಟ್ ಕೊಹ್ಲಿಗೆ. ರಾಹುಲ್ 100 ಮೇಲೆ 100 ಹೊಡಿತಾ ಇದೆ ವಿರಾಟ್ ಕೊಹ್ಲಿ ಹೆಂಗುವೆ, ಸರಿ ತಾನೆ? ಆಮೇಲೆ ನೆಕ್ಸ್ಟ್ ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ರೆ ಹಾರ್ದಿಕ್ ಪಾಂಡ್ಯ ಮತ್ತೆ ಬುಮ್ರಾಗ್ ರೆಸ್ಟ್ ಕೊಟ್ಬಿಟ್ಟಿದೀರಾ. ಇನ್ನು ಬೌಲಿಂಗ್ ಒಂದ್ ಸೈಡ್ ನೋಡೋದಾದ್ರೆ ಆ ಹರ್ಷಿತ್ ರಾಣನ್ ಅಂತ ಬಿಡ್ಬೇಡಿ ನೀವು. ಆಮೇಲೆ ಓಕೆ ಅಂತಂದ್ರೆ ಸ್ವಲ್ಪ ಖುಷಿ ಪಡ್ಬೋದು ಬೌಲಿಂಗ್ ವಿಚಾರದಲ್ಲಿ ಅಂದ್ರೆ DSP ಸಿರಾಜ್ ಅವ್ರು ವಾಪಸ್. ನಾನು ಶಮೀನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಈ ಸೀರೀಸ್ ಅಲ್ಲಿ. ಶಮಿ ಬಂದಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಶಮೀನ ನಿಮ್ಗೆ ಚಾನ್ಸ್ ಕೊಡ್ಲಿಲ್ಲ, DSP ಸಿರಾಜ್ ಅವರು ಚಾನ್ಸ್ ಕೊಟ್ರಿ. ಓಕೆ, ಒಪ್ಕೋಣ. ಇನ್ನು ಹರ್ಷದೀಪ್ ಬೌಲಿಂಗ್ ಸೂಪರ್. ಇನ್ನೇನ್ ಫೇಸ್ ಬ್ಯಾಟ್ಸ್ಮನ್ ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ ಅಂತೂ ಚೆನ್ನಾಗಿ ಫಾರ್ಮ್ ಅಲ್ಲಿ ಇದಾರೆ. ನೆಕ್ಸ್ಟ್ ಒಂದು ವಿರಾಟ್ ಕೊಹ್ಲಿ ಬರ್ತಾರೆ. ಆದ್ರೂ ಶ್ರೇಯಸ್ ಅಯ್ಯರ್ನ ಆಡ್ ಮಾಡಿದಿರ, ಸ್ವಲ್ಪ ಖುಷಿ ಪಡುವ ವಿಚಾರ. ಅವನೇನಾದ್ರು ಫಿಟ್ ಆಗಿ ಬಂದ್ರೆ ಅದು ಒಂದ್ ಸ್ಟಾರ್ ಕೊಟ್ಟಿದ್ದೀರಾ, ಸರಿನಾ? ಇನ್ ಕೇಸ್ ಏನಾದ್ರು ಫಿಟ್ ಆಗ್ಲಿಲ್ಲ ಅಂತಂದ್ರೆ ಋತುರಾಜ್ ಗಾಯಕ್ವಾಡ್ ಇದಾರೆ, ಅವ್ರ ಕಡೆ ತಿರುಗಿ ನೋಡ್ಬೋದು. ಕರೆಕ್ಟ್ ಅಲ್ಲ ಫ್ರೆಂಡ್ಸ್? ಸೊ ಈ ಸ್ಕ್ವಾಡ್ ಅಲ್ಲಿ ನಿಮ್ಮ ಅನಿಸಿಕೆ ಯಾರು ಇರ್ಬೇಕಾಯ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಫ್ರೆಂಡ್ಸ್, ಇಂಡಿಯಾ ಈ ವರ್ಷದಲ್ಲಿ ಎಷ್ಟು ODI ಆಡ್ತಾರೆ, ಎಷ್ಟು T20 ಆಡ್ತಾರೆ ನೋಡೋಣ. ಫಸ್ಟ್ ನಿಮ್ಗೆಲ್ಲರಿಗೂ ಗೊತ್ತು, ಜನವರಿಲಿ ಫುಲ್ ಬಿಸಿ ಶೆಡ್ಯೂಲ್. 11ನೇ ತಾರೀಕಿಂದ ನ್ಯೂಜಿಲೆಂಡ್ ODI ಸೀರೀಸ್ ಇರುತ್ತೆ. ಅವಾಗಂತೂ ನಮ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅಂತೂ ಮಿಸ್ ಮಾಡ್ಕೊಳಕ್ ಸಾಧ್ಯಲ್ಲ. ಅದಾದ್ಮೇಲೆ ಒಂದ್ ತಿಂಗಳು ನೀವು ಮಿಸ್ ಮಾಡ್ಕೊಳ್ಳೇಬೇಕು. ಏನಕ್ಕೆ ಅಂತಂದ್ರೆ T20 ವರ್ಲ್ಡ್ ಕಪ್ ಶುರು ಆಗುತ್ತೆ ಫೆಬ್ರವರಿ ಮುಗಿತಿದ್ದಂಗೆನೆ ಇನ್ ಯಾವ ಶೆಡ್ಯೂಲ್ ಇಲ್ಲ. ಮಾರ್ಚ್ 26ನೇ ತಾರೀಕಿಂದ IPL ಶುರು ಆಗುತ್ತೆ. IPL ಎಲ್ಲರಿಗೂ ಇನ್ನೆರಡು ತಿಂಗಳು ಬಿಸಿ ಶೆಡ್ಯೂಲ್. ಯಾರು ಇದೇ ನೋಡಂಗ ಕ್ರಿಕೆಟ್ ಬಗ್ಗೆ ಎಲ್ಲಾರು ಇದೇ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಜೂನ್ ಅಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ಒಂದು ಟೆಸ್ಟ್ ಇದೆ. ಅದು ಮುಗಿತಿದಂಗೆನೆ ಜುಲೈಯಲ್ಲಿ ಇಂಗ್ಲೆಂಡ್ ವಿರುದ್ಧ ಜುಲೈ 3 ODI ಮತ್ತೆ 5 T20 ಆಡ್ತಾರೆ. ಅದಂತೂ ಬಿಸಿ ಶೆಡ್ಯೂಲ್ ಸೂಪರ್ ಆಗಿರ್ತದೆ, ಎಲ್ಲ ಮ್ಯಾಚ್ ನೋಡ್ಬೋದು. ನೆಕ್ಸ್ಟ್ ಬರೋದಾದ್ರೆ ಶ್ರೀಲಂಕಾ, ಅದಾದ್ಮೇಲೆ 2 ಟೆಸ್ಟ್ ಮ್ಯಾಚ್ ಆಡ್ತಾರೆ. ಯಾವಾಗ? ಆಗಸ್ಟ್ ಅಲ್ಲಿ ಆಡ್ತಾರೆ, ಸರಿನಾ ಫ್ರೆಂಡ್ಸ್? ಆಗಸ್ಟ್ ಮುಗಿತಿದಂಗೆ ವೆಸ್ಟ್ ಇಂಡೀಸ್ ವಿರುದ್ಧ 3 ODI 5 T20 ಅಕ್ಟೋಬರ್ ಅಲ್ಲಿ, ಅದು ಬಿಸಿ ಶೆಡ್ಯೂಲ್ ಆಗೋದು. ಅದ್ರ ಮುಗಿದಿದಂಗೆ ಇಂಡಿಯಾ ನ್ಯೂಜಿಲೆಂಡ್ 2 ಟೆಸ್ಟ್ 3 ODI 5 T20 ನವೆಂಬರ್. ಸೂಪರ್, ಅವಾಗಂತೂ ಮರೆಯಂಗೇನ, ತುಂಬಾ ಚೆನ್ನಾಗಿರ್ತದೆ. ಅದು ಮುಗಿದಿದಂಗೆ ಇಂಡಿಯಾ ಶ್ರೀಲಂಕಾ ಮತ್ತೆ 3 ODI 3 T20 ಡಿಸೆಂಬರ್ ಎಂಡ್ ಅಲ್ಲಿ ಮುಗಿಸ್ತಾರೆ, ಸರಿನಾ ಫ್ರೆಂಡ್ಸ್? ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ ಎಲ್ಲರಿಗೂ ಗೊತ್ತು, ಮುಸ್ತಫಿಜುರ್ ರಹಮಾನ್ನ ಕೋಲ್ಕತ್ತಾ ಟೀಮ್ ಅವರು ಬೇಡ ಅಂತ ಕಳಿಸ್ಬಿಟ್ರು. ಬಾಂಗ್ಲಾದೇಶ್ ಅವರು ನಾವು IPL ನೋಡಲ್ಲ, ಇಂಡಿಯಾನ ತುಂಬಾ ಲಾಸ್ ಮಾಡ್ಕೊಡ್ತೀನಿ ಅಂತ ಭ್ರಮೇಲಿದ್ದಾರೆ. ಕರೆಕ್ಟ್ ತಾನೇ ಫ್ರೆಂಡ್ಸ್? IPL ಬ್ಯಾನ್ ಆದ್ಮೇಲೆ IPL ನ ಬ್ಯಾನ್ ಮಾಡ್ತಾರಂತೆ ಅವ್ರ ದೇಶದಲ್ಲಿ. ಬ್ಯಾನ್ ಮಾಡ್ಕೊಂಡ್ರೇನು ಗುರು? BCCI ಎಲ್ಲಿದೆ? ಮಗು ಗುರು, ಬಾಂಗ್ಲಾದೇಶ್ ಮಗು, ಈಗ ಹುಟ್ಟಿರೋ ಮಗು, ಅವ್ರು ನಮ್ಗ್ ಅವಾಜ್ ಹಾಕ್ತಾರೆ, ಸರಿನಾ? ಅವ್ರು ಹೋಗಿದ್ದು ಒಳ್ಳೇದೇ ಆಯ್ತು. ಕರೆಕ್ಟ್ ತಾನೇ ಫ್ರೆಂಡ್ಸ್? ಕೊನೆ ತನಕ ವಿಡಿಯೋ ನೋಡಿದೀರಾ ಅಂತಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿ.